ಬೆಂಗಳೂರು ಜಯನಗರ ವಿಧಾನಸಭಾ ಕ್ಷೇತ್ರದ ರಾಗಿಗುಡ್ಡ ವೃತ್ತದ ಸಮೀಪ ಪಟ್ಟಭಿರಾಮನಗರ ಪ್ರಧಾನ ಕಾರ್ಯದರ್ಶಿ ವಿ ಸೋಮಶೇಖರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಕೆ ರಾಮಮೂರ್ತಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ನೂರಾರು ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಮಾಜಮುಖಿ ಚಟುವಟಿಕೆಗಳೊಂದಿಗೆ ನಡೆದ ಈ ಆಚರಣೆ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದಿತು. ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ಎಂಎಸ್ಎಂಇ ಸದಸ್ಯರಾದ ಆರ್ಕೆ ಷಣ್ಮುಗನ್, ಪಟ್ಟಭಿರಾಮನಗರ ವಾರ್ಡ್ ಅಧ್ಯಕ್ಷರಾದ ಕೃಷ್ಣ, ಪಟ್ಟಭಿರಾಮನಗರ ಮಹಿಳಾ ವಾರ್ಡ್ ಅಧ್ಯಕ್ಷರಾದ ಚಂದ್ರಿಕಾ, ಸುಮಾ ಇಂಡಸ್ಟ್ರಿ ಮಾಲೀಕರಾದ ನಾರಾಯಣಸ್ವಾಮಿ, ಬಿಜೆಪಿ ಮಹಿಳಾ ಮುಖಂಡರಾದ ಸತ್ಯವತಿ, ಜಯನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್, ಆಡಿಟರ್ ರಾಜಕುಮಾರ್, ಚಿರಂಜೀವಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡು ಶುಭ ಹಾರೈಸಿದರು. ಸ್ನೇಹಿತರಿಗೆ ಎಲ್ಲ ನಾವು ಇದ್ದಾರೆ ಆತ್ಮೀಯ ಸ್ನೇಹಿತರಿಗೆ ಶುಭವಾಗ್ತದೆ. ಬಹಳ ಅಭಿಮಾನ ಪ್ರೀತಿಪೂರ್ವಕವಾಗಿ ಬಹಳ ಅಭಿಮಾನಲ್ಲ ಇವತ್ತು ಎಲ್ಲ ಕಡೆ 12 ಗಂಟೆ ಆಗತ್ತೆ. ರಾತ್ರಿಯಿಂದ ಇವತ್ತು 7-8 ಕಾರ್ಯಕ್ರಮಗಳಿವೆ. ಎಲ್ಲ ಬಹಳ ನಿಜ ಸಂತೋಷ ಆಗ್ತದೆ. ಅಭಿಮಾನಿಗಳು, ವಿದೇಶಿಗಳು, ಬಿಜೆಪಿಯ ಕಾರ್ಯಕರ್ತರು, ಸ್ನೇಹಿತರುಗಳು ಇಷ್ಟು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ನಿಜ ಸಂತೋಷ. ಯಾಕೆಂತಂದರೆ ನಮ್ಮ ಕುಟುಂಬ ಬರೀ ಅಪ್ಪ ಅಮ್ಮ ಕುಟುಂಬ ಇವೆಲ್ಲ ಕುಟುಂಬದವರು ನಾವೆಲ್ಲ ಅಣ್ಣ ಅಕ್ಕ ತಂಗಿರು ಇಷ್ಟು ಪ್ರೀತಿ ವಿಶ್ವಾಸದಿಂದ ಕರೆದು ಒಂದೊಂದು ಲೇಟ್ ಆದರೂ ಬೇರೆ ಬೇರೆ ಕಾರ್ಯಕ್ರಮ ಇದೆ. ನಮಗೆ ಎಲ್ಲ ಪ್ರೀತಿಪೂರ್ವಕ ಹೇಳ್ತಾರೆ ಬಂಧುಗಳು. ಮಾರನಹಳ್ಳಿ ಕೆರೆ ಅಂಗಲ ಅದು ನಮ್ಮ ಭದ್ರಕೋಟೆ ಕೂಡ ಬಹಳ ಒಳ್ಳೆಯ ಮತ್ತೊಮ್ಮೆ ನಿಮಗೆಲ್ಲ ಒಳ್ಳೆಯದು. ಬೆಳಗಿನ 3 ಗಂಟೆಗೆ ಎದ್ದು ಏರ್ಪೋರ್ಟ್ಗೆ ಹೋಗಿ ಮತ್ತೆ ನಾನು ಹೋಗಬೇಕು. ಅದಕ್ಕೆ ರೆಸ್ಟ್ ಮಾಡ್ಕೋಬೇಡಿ. ಧನ್ಯವಾದ. ಪ್ರತಿ ವರ್ಷವೂ ಅವರು ಇದೇ ರೀತಿ ಅದ್ದೂರಿಯಾಗಿ ನಡೆಸ್ಕೊಂಡಿದ್ದಾರೆ. ಅವರು ಕಳೆದ 30 ವರ್ಷದಿಂದ ಇಲ್ಲಿ ಕಾರ್ಪೊರೇಟರ್ ಆಗಿ ಶಾಸಕರಾಗಿರೋರು, ಪ್ರತಿಯೊಬ್ಬರು ಮನೆಯ ಮನಸ್ಸನ್ನ ಗೆದ್ದಿರೋರು. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಪ್ರತಿಯೊಬ್ಬ ಸ್ಟೂಡೆಂಟಿಂದ ಹಿಡಿದು ವಯಸ್ಸಾದವ್ರ ತನಕ ಅವರು ಸಾಕಷ್ಟು ಸಹಾಯಗಳನ್ನ ಮಾಡಿದ್ದಾರೆ. ಹಂಗಾಗಿ ಅವ್ರ ಬಗ್ಗೆ ಎಲ್ಲರಿಗೂ ಒಂದು ಪ್ರೀತಿ, ವಿಶ್ವಾಸ, ಗೌರವ ಇದೆ. ಹಂಗಾಗಿ ಅವರು ಈ ರೀತಿ ಅದ್ದೂರಿಯಾಗಿ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಮನೆಯಿಂದಲೂ ಪ್ರತಿಯೊಬ್ಬರು ಬಂದು ಸ್ಪಂದಿಸ್ತಾರೆ ಸರ್. ಅವ್ರಿಗೆ ನಮ್ಮಟ್ಟು ಸರ್ ಬರ್ತಾರೆ ಅಂದರೆ ಜನ ಸೇರ್ತಾರೆ. ಹಂಗಾಗಿ ಅವ್ರ ಮೇಲೆ ನಮ್ಮೆಲ್ಲರಿಗೂ ಒಂದು ಭಾಳ ಗೌರವ, ಪ್ರೀತಿ, ಅಭಿಮಾನ ಇದೆ. ಈ ಮೀಡಿಯಾ ಮುಖಾಂತರ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ
ಭಗವಂತ ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ BJP ಸರ್ಕಾರ ಬರಲಿ, ಅವರು ಸಚಿವರಾಗಲಿ ಅನ್ನೋದು ನಮ್ಮೆಲ್ಲ ಜನತೆಯ ಪರವಾಗಿ ನಾವು ಅವರು ದೇವರಲ್ಲಿ ಕೇಳ್ಕೊತೀವಿ. ಆದಷ್ಟು ಬೇಗ ಅವ್ರು ಸಚಿವರಾಗಲಿ ಅಂತ ನಗರಲ್ಲಿ ಹಬ್ಬದ ವಾತಾವರಣ, ಹೀಗೆ ರಾಮಮೂರ್ತಿಯವರ ಹುಟ್ಟುಹಬ್ಬಕ್ಕೆ ಹಬ್ಬದ ವಾತಾವರಣ ಮಾಡಿದ್ದೀವಿ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದ CK ರಾಮಮೂರ್ತಿಯವರಿಗೆ ಹುಟ್ಟುಹಬ್ಬದ ಸಂಭ್ರಮ ಜಯನಗರದ ಎಲ್ಲ ಕಡೆ ಅದ್ದೂರಿ ಕಾರ್ಯಕ್ರಮ ನಡೆದೈತೆ. ಇದೇ ಥರ ನಡೀಬೇಕು, ಅವ್ರು ಮುಂದಿನ ಕಾಲದಲ್ಲಿ ಮಿನಿಸ್ಟರ್ ಆಗಬೇಕು ಅಂತ ಕೋರ್ಕೊಂತ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳಿದೆ. ಸರ್, ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಸರ್ ಇವತ್ತು ಅವ್ರು ಹುಟ್ಟುಹಬ್ಬಕ್ಕೋಸ್ಕರ? ಇವತ್ತು ಬಡವರಿಗೆ ಲೋನ್ಗಳಿರ್ಬೋದು, ಮತ್ತು ಕಾರುಗಳು ಸಂಚಾರ ಆಗಿತ್ತು, ಮತ್ತು ಹಕ್ಕುಪತ್ರ ವಿತರಣೆ ಎಲ್ಲ ಮಾಡಿದ್ದಾರೆ. BJP ಚುನಾವಣೆ ಬರ್ತಾಯಿದೆ, ಈಗ ಅದರಲ್ಲಿ ನೀವೇನೋ ಸ್ಪರ್ಧೆ ಮಾಡ್ತಿದ್ದೀರಾ? ಎಲ್ಲ ಜನ ಹೇಳ್ತಾ ಇದ್ದಾರೆ ನೀವು ತುಂಬ ಸಮಾಜ ಸೇವೆ ಮಾಡ್ತಿದ್ದೀರಾ ಅಂತ. ನೋಡೋಣ, ದೇವ್ರದ್ದು ಇಷ್ಟೇ, ನಮ್ಮದೇನಿಲ್ಲ, ದೇವ್ರು ಇಷ್ಟೇ. ನೋಡೋಣ ಮುಂದಕ್ಕೆ ಯಾರು ಹಣೆ ಬರ್ತದೆ ಏನು ಬರ್ತಿದೆ ಗೊತ್ತಿಲ್ಲ, ಅದು ಟ್ರೈ ಮಾಡ್ತೀವಿ ಖಂಡಿತ. ನಿಮ್ಮ ನೆಚ್ಚಿನ ನಾಯಕರಾದ ಬಡವರ ಬಂಧು ಆಪತ್ ಬಾಂಧವ CK ರಾಮಮೂರ್ತಿ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.